ಬೆಂಗಳೂರಿನಲ್ಲಿ ಕೊಲೆಯಾದಂಥ ರೇಣುಕಾಸ್ವಾಮಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು, ತನಿಖೆ ಕೂಡ ಮುಂದುವರಿತಾ ಇದೆ. ಜೊತೆಗೆ ಈಗಾಗಲೇ ಚಿತ್ರದುರ್ಗದಿಂದ ಏನು ಅವರನ್ನು ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪಗಳನ್ನು ಕೂಡ ಪೊಲೀಸರು ಈಗ ಕರೆತಂದು ಸ್ಥಳ ಮಜಾರ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ರೇಣುಕಾಸ್ವಾಮಿ ಅವರ ತಾಯಿಯವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಿರ್ತೀನಿ. ಅಮ್ಮ, ಈಗ ಆರೋಪಿಗಳ ಅರೆಸ್ಟ್ ಆಗಿದೆ, ಏನು ಹೇಳ್ತೀರಾ? ಇದು ಅರೆಸ್ಟ್ ಆಗಿದ್ದಾರಲ್ಲ, ಅವರಿಗೆ ತಕ್ಕವಾದ ಶಿಕ್ಷೆ ಆಗಬೇಕು, ನನ್ನ ಮಗನಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಆಸೆ ಇರೋದಷ್ಟೇ. ಪ್ರಭಾವಿಗಳು ಇರೋದ್ರಿಂದ ತನಿಖೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಒತ್ತಡ ಹಾಕ್ತಾ ಇದ್ದಾರೆ ಸರ್ಕಾರದ ಮೇಲೆ ಅನ್ನುವಂಥದ್ದು ಕೂಡ ಇದೆ. ಸೊ ಸರ್ಕಾರ ಯಾವ ರೀತಿಯಾಗಿ ತನಿಖೆ ಮಾಡಬೇಕು? ಇಲ್ಲ, ಸರ್ಕಾರ ಸರಿಯಾಗಿ ಕ್ರಮ ತಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದಾಗ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನನಗೆ ನ್ಯಾಯ ಬೇಕು ಅಷ್ಟೇ. ಹೌದು, ಅವ್ರಿಗೆ ಆರೋಪಿಗಳಿಗೆ ತಕ್ಕವಾದ ಶಿಕ್ಷೆ ಆಗಬೇಕು. ನ್ಯಾಯಾಲಯ ಅವ್ರಿಗೆ ತಕ್ಕ ಶಿಕ್ಷೆ ಕೊಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ. ಇನ್ನೊಂದು, ಈ ರೇಣುಕಾಸ್ವಾಮಿ ಅವರು ಸಾಮಾನ್ಯವಾಗಿ ಒಂದಷ್ಟು ಒಡವೆ ಹಾಕ್ಕೊಂಡಿದ್ರು, ಈ ರಿಂಗು ಚೈನು ಈ ಥರದ್ದೇನಾದರೂ ಹಾಕ್ಕೊಂಡಿದ್ರಾ? ಹೌದು, ಅವನ ಕೊರಳಲ್ಲಿ ಒಂದು ಬಂಗಾರದ ಚೈನು, ಕೈಯಲ್ಲಿ ಒಂದು ಉಂಗುರ, ಮತ್ತು ನಮ್ಮ ಕಡೆ ಕರಡಿಗೆ ಅಂತ ನಾವು ಲಿಂಗ ಇದು, ಅದು ಬೆಳ್ಳಿದು ಒಂದು ಇದು ಇತ್ತು, ಒಂದು ವಾಚ್ ಇತ್ತು. ಇವಾಗ ಅದು ಕಾಣಿಸ್ತಾ ಇಲ್ಲ ಅಷ್ಟೆ. ಅದ್ರ ಬಗ್ಗೆ ವಿಚಾರಿಸಿದ್ರ ಏನಾದರೂ? ಇಲ್ಲ, ನಾವೇನಾದ್ರ ಬಗ್ಗೆ ಅವ್ರಿಗೆ ಕೇಳಿಲ್ಲ, ಅವರು ನಮಗೇನು ಹೇಳಿಲ್ಲ. ಬಹುಶಃ ಹುಡುಕಿದ ಕೊಟ್ಟರು ಕೊಡ್ಬೋದಷ್ಟೇ. ಪೊಲೀಸ್ನವ್ರು ಏನಾರು ತನಿಖೆ ಮಾಡಿದಾಗ ಅವ್ರೇನಾರು ಹೇಳಿದಾಗ ಕೊಡ್ಬೋದು. ಇನ್ನೂ ಒಂದೇನು, ಹಿಂದೆ ಯಾವಾಗಾದರೂ ರೇಣುಕಾಸ್ವಾಮಿ ಅವರು ಬೆಂಗಳೂರಲ್ಲಿ ಏನಾದರೂ ಕೆಲಸ ಮಾಡಿದ್ರಾ? ಅಲ್ಲೇನಾದರೂ ದರ್ಶನ್ ಅವರ ಪರಿಚಯ ಅಥವಾ ಪವಿತ್ರ ಗೌಡ ಪರಿಚಯ ಏನಾದರೂ ಇತ್ತಾ? ಇಲ್ಲ ಇಲ್ಲ, ಅವನು ಯಾವತ್ತೂ ಇಲ್ಲಿ ಬಿಟ್ಟರೆ ಇನ್ನು ಬೇರೆ ಎಲ್ಲೂ ಕೆಲಸ ಮಾಡಿಲ್ಲ. ಅವನಿಗೆ ಯಾರ್ದು ಪರಿಚಯ, ಪವಿತ್ರ ಗೌಡ ಅವ್ರದ್ದಾಗಲಿ ದರ್ಶನ್ ಅವ್ರದ್ದು ಯಾರ್ದು ಇಲ್ಲ, ಅವ್ರಿಗೆ ಪರಿಚಯ ಇಲ್ಲ. ಅವನು ಸಿನಿಮಾ ನೋಡ್ದೇ ಅಲ್ಲ, ಅವನು ಬರೀ ಕ್ರಿಕೆಟ್ ಬಿಟ್ಟರೆ ಇನ್ಯಾವುದು. ಆ ರೀತಿಯಾಗಿ ಸಾಕಷ್ಟು ಈ ಮೆಸೇಜ್ಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ಬರ್ತಾ ಇದೆ, ಹಾಗಾಗಿ ಕೇಳಿ. ಇಲ್ಲ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದರೆ ಅವನು ಬೆಂಗಳೂರಿಗೆ ಹೋಗೇ ಇಲ್ಲ. ಅವನು ಯಾವತ್ತು ಅದ್ರ ಫ್ಯಾನು ಅಂತನೂ ನಮ್ಮ ಎದುರಿಗೆ ಏನೂ ಹೇಳ್ಕೊಂಡಿಲ್ಲ, ನಮಗೆ ಗೊತ್ತೂ ಇಲ್ಲ ಬಿಡ್ರಿ ಯಾವುದು ಆ ವಿಚಾರ. ಈ ಒಟ್ಟು 17 ಜನ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಈಗ ಬೆಂಗಳೂರು ಪೊಲೀಸ್ನವ್ರು ಮಾಡಿದ್ದಾರೆ, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈಗ ಚಿತ್ರದುರ್ಗಕ್ಕೂ ಕೂಡ ಕರ್ಕೊಂಡ್ಬಂದು ಇಲ್ಲಿ ಸ್ಥಳ ಮಾಜರ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದರೂ ಇದ್ರ ಬಗ್ಗೆ? ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಾಜರ್ ಮಾಡ್ತಾ ಇರೋದಾಗಲಿ ಏನೋ ಮಾಡಲಿ, ಅವ್ರದ್ದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವರು ಪ್ರಾಮಾಣಿಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆನೂ ಇದೆ. ಸರ್ಕಾರ ಅದನ್ನೆಲ್ಲ ರೀತಿಯಿಂದನೂ ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಕ್ರಮ ಕೈಗೊಂಡು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ಶಿಕ್ಷೆ ಆಗಬೇಕಷ್ಟೇ ಅನ್ನೋದೇ ನಮ್ಮ. ಇದಿಷ್ಟು ರೇಣುಕಾಸ್ವಾಮಿ ಅವರ ತಾಯಿಯವರು ಹೇಳ್ತಾ ಇರುವಂಥದ್ದು. ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಸರ್ಕಾರ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಆದರೆ ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಧು ಇಂಗ್ಳಿದಾಳ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.